ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಕಸ್ತೂರಿ ರಂಗನ್ ವರದಿ ರೈತರ ಪರವಾಗಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ. ಈಗಾಗಲೇ ಸನ್ಮಾನ್ಯ ಅಧ್ಯಕ್ಷರೇ, ಏನು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ನೋಟಿಫಿಕೇಶನ್ ಮಾಡಿದೆ ನ್ಯೂ ಡೆಲ್ಲಿನಲ್ಲಿ 27 ಜುಲೈ 2026ನೇ ತಾರೀಕು. ಏನು ಪಶ್ಚಿಮ ಘಟ್ಟಗಳ ಜಿಲ್ಲೆಗಳು ಸುಮಾರು 34-35 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ ಚಿಕ್ಕಮಗಳೂರು, ಮಡಿಕೇರಿ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಭಾಗದಲ್ಲಿರ್ತಕ್ಕಂಥ ಸುಮಾರು 103,000ಕ್ಕೂ ಹೆಚ್ಚು ಹಳ್ಳಿಗಳನ್ನ ಈ ಒಂದು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಈ ಒಂದು ಏನು ಕಸ್ತೂರಿ ರಂಗನ್ ವರದಿ ಮುಖಾಂತರ ಏನು ಕರಡು ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾ, ಏನು ಈ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಕರಡು ಸೂಚನೆಯಲ್ಲಿ ಹೊರಡಿಸಿದ್ದಾರೆ. ಅದರಲ್ಲೇ ನಮ್ಮ ಜಿಲ್ಲೆನಲ್ಲೇ ಸುಮಾರು 137ಕ್ಕೂ ಹೆಚ್ಚು ಹಳ್ಳಿಗಳು ಸೇರ್ತಾ ಇದ್ದಾವೆ. ಅದರಲ್ಲಿ ನಮ್ಮ ಕ್ಷೇತ್ರದವೇ 15ಕ್ಕೂ ಹೆಚ್ಚು ಹಳ್ಳಿ ಸೇರ್ತಾ ಇದ್ದಾವೆ. ಈ ಕಸ್ತೂರಿ ರಂಗನ್ ವರದಿ ಅವೈಜ್ಞಾನಿಕವಾಗಿದೆ, ಇದು ವೈಜ್ಞಾನಿಕವಾಗಿಲ್ಲ. ಏನು ಸೂಚನೆ ಮಾಡಿಸಿದ್ದಾರೆ, ಇದರಲ್ಲಿ 6ನೇ ಸೂಚನೆ ಮಾಡಿಸಿದಾಗ ನಮ್ಮ ಜಿಲ್ಲೆಯ ಎಲ್ಲ ರೈತರು ಆಕ್ಷೇಪಣೆಯನ್ನ ಸಲ್ಲಿಸಿದ ಪರಿಗಣಿಸದೆ ಆ ಒಂದು ಪರಿಷ್ಕರಣಕ್ಕಾಗಿ ಕೇಂದ್ರ ಸರ್ಕಾರ ಒಂದು ನಿಯೋಜಿಸಿದಂತ ಸಂಜಯ್ ಕುಮಾರ್ ನೇತೃತ್ವದ ಸಮಿತಿ ಕರ್ನಾಟಕದ ಯಾವುದೇ ಬಾಧಿತ ಪ್ರದೇಶಗಳಿಗೆ ನೇರವಾಗಿ ಭೇಟಿ ಕೊಡದೆ ಯಥಾವತ್ತಾಗಿ ಏನು 6ನೇ ಅಧಿಸೂಚನೆ ಇತ್ತು, ಕರಡು ಅಧಿಸೂಚನೆ, ಅದನ್ನೇ ಯಥಾವತ್ತಾಗಿ 27/7/2026ನೇ ತಾರೀಕು ಮಂಡಿಸಿದ್ದಾರೆ. ಇದರಿಂದ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಎಲ್ಲ ರೈತರು, ಸಾಮಾನ್ಯ ಜನರನ್ನ, ಬಡವರನ್ನ ಒಂದು ಕುತ್ತಿಗೆ ಇಸ್ಕಿದಂಗಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ 6ನೇ ಕರಡು ಅಧಿಸೂಚನೆ ಹೊರಡಿಸಿದಂಥ ಸಂದರ್ಭದಲ್ಲಿ ಇದೇ ನಮ್ಮ ಸದನದಲ್ಲಿ, ಇದೇ ನಮ್ಮ ಈಗಿನ ಸರ್ಕಾರದಲ್ಲಿ, ಹಿಂದಿನ ಸರ್ಕಾರದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಇದನ್ನ ಸಾರಾಸಗಟಾಗಿ ಅದನ್ನ ತಿರಸ್ಕರಿಸಿದ್ರು. ಆದರೆ ಈಗ ಕೇಂದ್ರ ಸರ್ಕಾರ ಏನು ಮತ್ತೆ ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾವನ್ನ ಕೇಂದ್ರ ಪರಿಸರ ಇಲಾಖೆ, ಅರಣ್ಯ ಇಲಾಖೆ ಈ 7ನೇ ಅಧಿಸೂಚನೆ ಹೊರಡಿಸಿದೆ. ಇದು ಅವೈಜ್ಞಾನಿಕವಾಗಿರೋದ್ರಿಂದ ಇದನ್ನ ಸುಮಾರು 56,200 ಹೆಕ್ಟೇರ್ ಜಮೀನು, 42% ಅಧಿಕೃತ ಅರಣ್ಯ ನಮ್ಮ ಜಿಲ್ಲೆನಲ್ಲಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆನಲ್ಲಿ ಈಗಾಗಲೇ SIT ತನಿಖೆ ಆಗಿ ಅರಣ್ಯ ಮತ್ತೆ ಕಂದಾಯ ಅಂತೇಳಿ ಜಂಟಿ ಸರ್ವೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ನಷ್ಟು ಭೂಮಿ ಸೆಕ್ಷನ್ 4ನಲ್ಲಿ ಮೀಸಲು ಅರಣ್ಯ ಪ್ರದೇಶದಲ್ಲಿದ್ದು ಒಂದಲ್ಲ ಒಂದು ರೀತಿ ಅರಣ್ಯ ಮತ್ತು ಕಂದಾಯ ಈ ಸಮಸ್ಯೆಗಳಿಂದ ನಮ್ಮ ಜಿಲ್ಲೆ ನರಳ್ತಾ ಇದೆ. ಬಹುಶಃ ಇದು ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಮಡಿಕೇರಿ, ಹಾಸನ ಎಲ್ಲ ಮಲೆನಾಡು ಭಾಗದಲ್ಲೂ ಈ ಸಮಸ್ಯೆಗಳನ್ನ ಪರಿಗಣಿಸ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ವರದಿ ಮತ್ತಷ್ಟು ಸಾಮಾನ್ಯ ಜನರನ್ನ ಆತಂಕಗೊಳಿಸಿರೋದ್ರಿಂದ ನಾವು ಈ ಕೆಳಕಂಡ ಕೆಲವು ಆಕ್ಷೇಪಗಳನ್ನ ಪರಿಗಣಿಸಿ ವರದಿಯನ್ನ ಅಭಿವೃದ್ಧಿ ಮಾಡಿ ಶಾಂತಿಯಿಂದ ಆಗಬಹುದಾದ ಸಮಸ್ಯೆಗಳನ್ನ ಪರಿಹರಿಸಿಕೊಡ್ಬೇಕು ಅಂತೇಳಿ ಸನ್ಮಾನ್ಯ ಅಧ್ಯಕ್ಷರ ಮುಖಾಂತರ, ಅರಣ್ಯ ಸಚಿವರ ಮುಖಾಂತರ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಮಾನ್ಯ ಅಧ್ಯಕ್ಷರೇ, ನಿಮ್ಮಲ್ಲಿ ವಿನಮ್ರತೆಯಿಂದ ಬೇಡ್ಕೊಳ್ತಾ ಇದ್ದೀನಿ. ಮಾನ್ಯ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಅರಣ್ಯ ಸಚಿವರನ್ನ ವಿನಮ್ರತೆಯಿಂದ ಬೇಡ್ಕೊಳ್ತಾ ಇದ್ದೇನೆ. ನಿಮ್ಮ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಈ ಕಸ್ತೂರಿ ರಂಗನ್ ವರದಿಯನ್ನ ಸಾರಾಸಗಟಾಗಿ ತಿರಸ್ಕಾರ ಮಾಡಬೇಕು. ಈ ಕಸ್ತೂರಿ ರಂಗನ್ ವರದಿನ ಸಾರಾಸಗಟಾಗಿ ತಿರಸ್ಕಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಇದು ಬಹಳ ರೈತರಿಗೆ ತೊಂದರೆ ಆಗ್ತದೆ. ನಮ್ಮ ರಾಜ್ಯದ ನೋಡಿ, ಇದು ಒಟ್ಟು 6 ರಾಜ್ಯಗಳಲ್ಲಿ ಸಮಸ್ಯೆ ಇದೆ. ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು 20,658 ಚದರ ಕಿಲೋಮೀಟರ್ ನಮ್ಮ ರಾಜ್ಯದಲ್ಲಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆನಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಹಳ್ಳಿಗಳು ಸೇರಿದವೆ. ಇದರಲ್ಲಿ ಏನು ಈ ಸ್ವಾಭಾವಿಕ ಅರಣ್ಯವನ್ನ ಭೌತಿಕವಾಗಿ ಸರ್ವೆ ಮಾಡಿಸಬೇಕು. ಇದನ್ನ ಉಪಗ್ರಹದ ಮುಖಾಂತರ ಸರ್ವೆ ಮಾಡಿಸಿದ್ದಾರೆ.
ಉಪಗ್ರಹದ ಮುಖಾಂತರ ಸರ್ವೆ ಮಾಡಿಸಿದ್ರೆ ಏನ್ ಗೊತ್ತಾಗ್ತದೆ? ಅಡಿಕೆನೂ ಕಾಡು ಅಂತ ಕಾಣುತ್ತೆ, ತೆಂಗು ಕಾಡು ಅಂತ ಕಾಣುತ್ತೆ, ಕಾಫಿನೂ ಕಾಡು ಅಂತ ಕಾಣುತ್ತೆ. ದಯಮಾಡಿ ನೀವು ಇದನ್ನ ಏನು ಸರ್ವೆನ ಅರಣ್ಯವನ್ನ ಭೌತಿಕ ಸರಣ್ಯ ಮಾಡಿಸ್ಬೇಕು. ಅರಣ್ಯ ಮತ್ತೆ ಗ್ರಾಮಗಳ ಗಡಿ ಗುರುತು ಮಾಡುವ ಹೊಣೆಯನ್ನ ನಮ್ಮ ರಾಜ್ಯವೇ ಮಾಡಿ ನಂತರ ಕರಡು ಅಧಿಸೂಚನೆ ಜಾರಿಯಾಗಂತೆ ತಮ್ಮಲ್ಲಿ ಸಮಯಾವಕಾಶ ಕೊಡಬೇಕು ಅಂತ ಕೇಳ್ಕೊಂತ ಇದ್ದೇವೆ. ಮತ್ತೆ ಈ ಪಶ್ಚಿಮ ಘಟ್ಟ ಭಾಗದ ಯಾರು ಸಂಸತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಅವರೆಲ್ಲ ಸಭೆ ಸೇರಿ ಅವರ ಅಭಿಪ್ರಾಯವನ್ನ ಕೇಳಿ ಅಂತಿಮ ತೀರ್ಮಾನಕ್ಕೆ ಬರಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಮತ್ತೊಮ್ಮೆ ನಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ನಮ್ಮ ರೈತರ ಆಕ್ಷೇಪಣೆ ಇಷ್ಟೇ, ಏನು ಈ ಪರಿಸರ ಸೂಕ್ಷ್ಮ ವಲಯ ಕರಡು ಅಧಿಸೂಚನೆಯಲ್ಲಿ ಏನಿದೆ ಇದು ಉಪಗ್ರಹ ಆಧಾರಿತವಾಗಿದೆ. ಇದರಿಂದ ನಮ್ಮ ಕಾಫಿ ತೋಟ, ಅಡಿಕೆ ತೋಟ, ತರಕಾರಿ, ರಬ್ಬರ್ ತೋಟ, ಎಲ್ಲ ತೋಟಗಾರಿಕಾ ಬೆಳೆ ಸಹ ಸ್ವಾಭಾವಿಕ ಅರಣ್ಯ ನಕಾಶೆಗೊಳಗಾಗಿದ್ದಾವೆ. ಇದನ್ನು ಸರಿಪಡಿಸಲು ಭೌತಿಕವಾಗಿ ಭೂಮಾಪನ ಅಧಿಕಾರಿಗಳನ್ನು ನೇಮಕ ಮಾಡಿ ಜಂಟಿ ಸರ್ವೆ ಮಾಡಿ ಅರಣ್ಯದ ಗಡಿ ಮತ್ತೆ ತೋಟಗಳ ಗಡಿಯನ್ನು ಗುರುತು ಮಾಡಿಸಬೇಕು ಅಂತ ಹೇಳ್ತಾ ಇದ್ದೇವೆ. ಇದರ ಜೊತೆ ಸಾಮಾನ್ಯ ಜನರು ಬದುಕ್ತಾ ಇರ್ತಕ್ಕಂಥ ಸಾಮಾನ್ಯ ರೈತರ ಜಮೀನು, ಗ್ರಾಮಗಳು, ಶಾಲೆಗಳು, ಆಸ್ಪತ್ರೆ, ಆಟದ ಮೈದಾನ, ಸ್ಮಶಾನ ಇವನ್ನೆಲ್ಲ ಸಂಪೂರ್ಣ ಗುರುತಿಸಿದ ನಂತರ ಸೀಮಿತ ಪ್ರದೇಶಗಳಿಗೆ ಮಾತ್ರ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಅಧಿಸೂಚನೆ ಮಾಡಿಸಬೇಕು ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯತಿನಲ್ಲಿ ಸಾವಿರಾರು ಜನ ಬಡವರು ಆಶ್ರಯ ನಿವೇಶನಕ್ಕಾಗಿ ಕಾಯ್ತಾ ಇದ್ದಾರೆ. ಆದರೆ ಕಂದಾಯ ಇಲಾಖೆ, ಅರಣ್ಯ ಇಲಾಖೆಯಲ್ಲಿ ಭೂಮಿ ಇದ್ರೂ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಡೀಮ್ಡ್ ಅನ್ನುವ ಪದದಿಂದ ನಾವು ಇದುವರೆಗೂ ಕಳೆದ 20 ವರ್ಷದಿಂದ ಒಂದು ನಿವೇಶನ ಮಾನ್ಯ ಅಧ್ಯಕ್ಷರೇ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ಸಾಮಾನ್ಯ ಜನರಿಗೆ ಆಶ್ರಯ ನಿವೇಶನ ಕೊಟ್ಟ ನಂತರ ಕನಿಷ್ಠ 20x40 ಅಳತೆಯ ವಸತಿ ರೈತರಿಗೆ ನಿವೇಶನ ಕೊಟ್ಟ ನಂತರ ಈ ಅಧಿಸೂಚನೆಯನ್ನು ಮಾಡಿಸಬೇಕು ಅಂತ ಹೇಳ್ತಾ ಇದ್ದೇವೆ. ಅದೇ ರೀತಿ ಸರ್ಕಾರ ಈಗಾಗಲೇ ಭೂ ರೈತರಿಗೆ ಮಂಜೂರು ಮಾಡಿರ್ತಕ್ಕಂಥದ್ದನ್ನ ಫಾರಂ ನಂಬರ್ 50, ಫಾರಂ ನಂಬರ್ 53, 57 ಅಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಅದು ಇತ್ಯರ್ಥ. ಮತ್ತೆ 94C ಅರ್ಜಿ ಕೊಟ್ಟಿದ್ದಾರೆ. ಅದು ಇತ್ಯರ್ಥ ಆದ ನಂತರ ಈ ಅಧಿಸೂಚನೆಯನ್ನು ಮಾಡಬೇಕು ಅಂತ ಹೇಳ್ತೇವೆ. ಅದೇ ರೀತಿ ಬಫರ್ ಝೋನ್ ಅನ್ನ ಏನು ಇವತ್ತು ಅರಣ್ಯ ಇಲಾಖೆ ಮಾಡಿದ್ದಾರೆ ಅದನ್ನ 0 ಕಿಲೋಮೀಟರ್ಗೆ ನಿಗದಿಗೊಳಿಸಬೇಕು ಅಂತ. ನಮ್ದು ಪಶ್ಚಿಮ ಘಟ್ಟ ಭಾಗದಲ್ಲಿ ಸಾವಿರಾರು ವರ್ಷಗಳಿಂದ ಭೂಮಿಯನ್ನೇ ನಂಬಿ, ಕೂಲಿಯನ್ನೇ ನಂಬಿ ಬದುಕ್ತಾ ಇರ್ತಕ್ಕಂಥ ಅರಣ್ಯ ಜನರನ್ನ ರಕ್ಷಣೆ ಮಾಡಬೇಕಾಗಿರೋದು, ಕಾಡು ಪ್ರಾಣಿಗಳ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ನೂರಾರು ಗ್ರಾಮ ಪಂಚಾಯಿತಿಗಳು ಈ 25 ವರ್ಷಗಳ ಅವಧಿಯೊಳಗಾದ ಅಭಿವೃದ್ಧಿಗೊಳಪಟ್ಟಂತೆ ಜನಸಂಖ್ಯೆ ಅನುಗುಣವಾಗಿ ಅಭಿವೃದ್ಧಿ ಆದ ಮೇಲೆ ಈ ಅಧಿಸೂಚನೆ ಮಾಡಿಸಬೇಕು ಅಂತ ಹೇಳ್ತಾ ಇದ್ದೇವೆ. ಅದೇ ರೀತಿ ಪರಿಸರ ಸೂಕ್ಷ್ಮ ವಲಯದ ಅಕ್ಕಪಕ್ಕದ ಬರುವ ಹಳ್ಳಿಗಳಿಗೆ ಮತ್ತು ರೈತರು ಬೆಳೆಯುವ ಬೆಳೆಗಳಿಗೆ ಅನುಸರಿಸಬಹುದಾದಂತಹ ವಿಧಾನಗಳಿಗೆ ನಿರ್ದಿಷ್ಟ ನಿರ್ಬಂಧಗಳನ್ನು ಹೇರದಂತೆ ಹಳ್ಳಿ ಅಭಿವೃದ್ಧಿಗೆ ರೂಪಾಯಿ ತಗೊಂಡೋಗಿಲ್ಲ ಬರಗಾಲಕ್ಕೆ. ಎಷ್ಟು ಬಿಡುಗಡೆ ಮಾಡಿದ್ದಾರೆ ಬರಗಾಲಕ್ಕೆ? ನಿಮಗೆ ನಂತರ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಹೇಳಪ್ಪ? ಬರಗಾಲಕ್ಕೆ ಎಷ್ಟು? ಚಿಕ್ಕಮಗಳೂರಿಗೆ ಲೆಕ್ಕ ಕೊಡು. ಬರಗಾಲಕ್ಕೆ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಲೆಕ್ಕ ಕೊಡು. ರೋಡ್ಗಳೆಲ್ಲ ಹೆಂಗವೆ ನೋಡು. ರೋಡ್ಗಳೆಲ್ಲ ಮತ್ತೆ ಸೊಪ್ಪಿನ ಬೆಟ್ಟ, ಭೂಮಿ ಸಮಸ್ಯೆ, ಈ ಸಮಸ್ಯೆಗಳನ್ನ ರೈತರ ಹಿನ್ನೀರಿನ ಮರು ವಸತಿ ಸಮಸ್ಯೆಗಳನ್ನ ಎಲ್ಲ ನಂತರ ಹೊರಡಿಸಬೇಕು ಅಂತ ಹೇಳ್ತಾ ಏನು ಈಗಾಗಲೇ ಏನು ನಮ್ಮ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅವರು ಒಂದು ನೋಟಿಫಿಕೇಶನ್ ಮಾಡ್ತಾರೆ 27 ಜುಲೈಗೆ. ಏನಂತ ಮಾಡ್ತಾರೆ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ನಮೆಂಟ್ ಚಿಕ್ಕಮಗಳೂರಿಗೆ ಇನ್ ಎಕ್ಸರ್ಸೈಸ್ ಆಫ್ ಪವರ್ಸ್ ಕನ್ಫರ್ಮ್ಡ್ ಸೆಕ್ಷನ್ 3 ಆಫ್ ಚಿಕ್ಕಮಗಳೂರಿಗೆ 1986 ಅಂದ್ರೆ 1986 ಸೆಕ್ಷನ್ ಇನ್ನು ಈಸ್ ಹಿಯರ್ ಬೈ ಪಬ್ಲಿಷ್ಡ್ ಆಸ್ ರಿಕ್ವೈರ್ಡ್ ಸಬ್ ರೂಲ್ ಆಫ್ 3 ಆಫ್ ರೂಲ್ ಆಫ್ 5 ಆಫ್ ದಿ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ರೂಲ್ಸ್. ಇದನ್ನ 1986 ಹೇಳ್ತಾರೆ. ಅದರ ಜೊತೆ ಇನ್ನೊಂದು ಹೇಳ್ತಾರೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಪಬ್ಲಿಷಿಂಗ್ ಫೈನಲ್ ನೋಟಿಫಿಕೇಶನ್ ಆಫ್ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಸೆನ್ಸಿಟಿವ್ ಏರಿಯಾ ಇನ್ ಎ ಬೇಸ್ಡ್ ಮ್ಯಾನರ್ ಐದರ್ ಸ್ಟೇಟ್ ವೈಸ್ ಆರ್ ಥ್ರೂ ಕಂಬೈನ್ಡ್ ಸಿಂಗಲ್ ನೋಟಿಫಿಕೇಶನ್ ಆರ್ after the expiry of period of 60 days from the date which copies of
the Gazette India containing the notification are made available public. Any person ಇದರಲ್ಲಿ ಹೇಳ್ತಾರೆ ಎನಿ ಪರ್ಸನ್ ಇಂಟ್ರೆಸ್ಟೆಡ್ ಹೇಳಿ ಅಧ್ಯಕ್ಷರೇ, ಮಾನ್ಯ ಅರಣ್ಯ ಸಚಿವರೇ, ಎನಿ ಪರ್ಸನ್ ಇಂಟ್ರೆಸ್ಟ್ ಇದ್ರೆ in making any objection or suggestion on the proposals contained in the notification may forward same in writing or consideration of the central government within the period so specified to the secretary, Ministry of Environment or ಇಮೇಲ್ ಅಂತ ಹೇಳ್ತಾರೆ. ಮಾನ್ಯ ಅಧ್ಯಕ್ಷರೇ, ಕೇಂದ್ರ ಸರ್ಕಾರಕ್ಕೆ ಒಂದು ಸಾಮಾನ್ಯ ಜ್ಞಾನ ಇರಬೇಕು. ಹಳ್ಳಿಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ರೈತ ಡೆಲ್ಲಿಗೆ ಹೋಗಿ ಅರ್ಜಿ ಕೊಡಕ್ಕಾಗುತ್ತಾ ಅಥವಾ ಡೆಲ್ಲಿಗೆ ಇಮೇಲ್ ಮಾಡಕ್ಕಾಗುತ್ತಾ? ಆ ಕೇರಳ ಸರ್ಕಾರದಲ್ಲಿ ಇದು ಅವ್ರದ್ದು 9,000 ಚಿಲ್ಲರೆ ಅಡಿ ಇದೆ. ಅಲ್ಲಿನ ರಾಜ್ಯ ಸರ್ಕಾರ ಅಲ್ಲಿ ರಾಜ್ಯ ಸರ್ಕಾರ ಏನು ಹಣ ಬಿಡುಗಡೆ ಮಾಡಿಲ್ಲ. ತಮ್ಮಣ್ಣ ಹೇಳ್ತಾನೆ ರಾಜ್ಯ ಸರ್ಕಾರ ಏನು ಹಣ ಬಿಡುಗಡೆ ಮಾಡಿಲ್ಲ, 10 ರೂಪಾಯಿ ಕೆಲಸ ಮಾಡಿಲ್ಲ. ಚಿಕ್ಕಮಗಳೂರಲ್ಲಿ ಹೋಗಕ್ ಆಗ್ತಾ ಇಲ್ಲ, ಚಿಕ್ಕಮಗಳೂರು ರಸ್ತೆಗಳು ಸರಿ ಇಲ್ಲ, ಸ್ಕೂಲ್ ಸರಿ ಇಲ್ಲ, ಇವೆಲ್ಲ ಹೇಳ್ತಾ ಇದ್ದೀರಲ್ಲ. ಸ್ವಲ್ಪ ಜೋರಾಗಿ ಅನುದಾನ ತಗೊಂಡೋಗು. 3 ವರ್ಷ ಆಯ್ತು ಬಂದು 1 ಪೈಸಾ ತಗೊಂಡೋಗಿಲ್ಲ ಚಿಕ್ಕಮಗಳೂರಿಗೆ. ಜನ ಬೈತಾ ಇದ್ದಾರೆ ನಿನ್ನ. ಅಷ್ಟು ಚಿಕ್ಕಮಗಳೂರಿಗೆ ಎಷ್ಟು ತಗೊಂಡೋಗಿದೆ ಹೇಳು, ಬರದಲ್ಲಿ ಹೇಳು. ಚಿಕ್ಕಮಗಳೂರಿಗೆ ಹೇಳು, 10 ಪೈಸಾ ತಗೊಂಡೋಗಿದ್ರೆ ಹೇಳು, ಲೆಕ್ಕ ಕೊಡು ಚಿಕ್ಕಮಗಳೂರಿಗೆ ಎಷ್ಟು ತಗೊಂಡೋಗಿದೆ ಅಂತ ಹೇಳಿ. ಚಿಕ್ಕಮಗಳೂರಿಗೆ ಎಷ್ಟು ಆರೋಪ ಬರಲ್ಲ, ಸರಿಯಾದ ನ್ಯಾಯ ಬಡವರಿಗೆ ಸಿಗ್ತದೆ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಂತೇನೆ. ಕಸ್ತೂರಿ ರಂಗನ್ ವರದಿನ ದಯಮಾಡಿ ಕೇಂದ್ರ ಕೇಳಿ ತಿರಸ್ಕಾರ ಮಾಡಿ. ಇಲ್ಲದೆ ಇದ್ರೆ ಅಲ್ಲಾಡಲಿರೋ ರೈತರು ನಿಮ್ಮನ್ನು ಕ್ಷಮಿಸಲ್ಲ. ದಯಮಾಡಿ ಅಶೋಕಣ್ಣ, ನೀವು ವಿರೋಧ ಪಕ್ಷದ ನಾಯಕರಿದ್ದೀರಿ, ನೀವು ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ಈ ಕಸ್ತೂರಿ ರಂಗನ್ ವರದಿನ ಯಥಾವತ್ತಾಗಿ ವಾಪಸ್ ತಗೊಳ್ಳಿ. ಈ 7ನೇ ಕಾನೂನು ರದ್ದು ಮಾಡಿಸಿ. ಬರಗಾಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಪಶ್ಚಿಮ ಘಟ್ಟ ಇದೆ, ನಾಳೆ ಅಲ್ಲೂ ಹಣ ಬಿಡುಗಡೆ ಮಾಡಿಲ್ಲ. ಇದುವರೆಗೂ 10,000 ಕೋಟಿ ಸರ್ಕಾರದಲ್ಲಿ ಹಣ ಇದ್ರೆ 10,000 ಕೋಟಿ ಹಣ ಬಿಡುಗಡೆ ಮಾಡಲಿ ಸರ್ಕಾರಕ್ಕೆ. 10,000 ಕೋಟಿ ಬಿಡುಗಡೆ ಮಾಡ್ಸಪ್ಪ. ಬರಗಾಲ ಬಂದಿದೆಯಲ್ಲ, ಬರಗಾಲ 10,000 ಕೋಟಿ ಬಿಡುಗಡೆ ಮಾಡ್ರಿ. ಬರಗಾಲ ಘೋಷಣೆ ಮಾಡಿ, ಟಾಸ್ಕ್ ಫೋರ್ಸ್ ಮಾಡಿ, ಎಲ್ಲ ಮಾಡಿದ್ಮೇಲೆ ನೀವ್ ಹೇಳಿ. ಬರಗಾಲನೇ ಘೋಷಣೆ ಮಾಡಕ್ ಯೋಗ್ಯತೆ ಇಲ್ಲ, ಬರಗಾಲ ದುಡ್ಡು ಹಣ ಬಿಡುಗಡೆ ಮಾಡಕ್ ಯೋಗ್ಯತೆ ಇಲ್ಲ. ಸರ್ಕಾರದ ಖಜಾನೆ ಖಾಲಿ ಆಗಿದೆ, ಸರ್ಕಾರದಲ್ಲಿ 10 ಪೈಸಾ ದುಡ್ಡಿಲ್ಲ, ಪಾಪರ್ ಆಗಿರೋ ಸರ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.